ಸೊ ದೇಶದಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಿಲ್ಕಿಂಗ್ ಪಾರ್ಲರ್. ಅಂದರೆ 48 ಹಸುಗಳನ್ನ 7ರಿಂದ 8 ನಿಮಿಷದಲ್ಲಿ ಹಾಲು ಕರೆಯುವಂಥ ಫೆಸಿಲಿಟಿ ಇಲ್ಲಿದೆ. ಸೊ 7ರಿಂದ 8 ನಿಮಿಷದಲ್ಲಿ ಏನು ಮಾಡ್ತೀವಿ ಅಂದರೆ, ಆ ಗೇಟ್ ಓಪನ್ ಆದ ತಕ್ಷಣ ಹಸುಗಳು ಎಲ್ಲ ಹಿಂಗೆ ಬರ್ತವೆ ಲೈನಕ್ಕೆ. ಸೊ ಮುಖ ಆ ಕಡೆ ಮಾಡುತ್ತೆ, ಕೆಚ್ಚಲು ಈ ಕಡೆ ಮಾಡುತ್ತೆ. ಇಲ್ಲೂ ಅಷ್ಟೇ, ಮುಖ ಆ ಕಡೆ ಮಾಡುತ್ತೆ, ಕೆಚ್ಚಲು ಈ ಕಡೆ ಮಾಡುತ್ತೆ. ಸೊ ಯಾರು ಹಸುನ ಕಟ್ಟೋದು ಇಲ್ಲ, ಹಿಡಿಯೋದು ಇಲ್ಲ, ಅದ್ರ ಪಾಡಿಗೆ ಅದು ನಿಂತ್ಕೊಳ್ಳುತ್ತೆ. ಸೊ ಕೆಚ್ಚಲು ಇಲ್ಲಿ ಬರುತ್ತೆ. ನಾವು ಆಗಲೇ ನೋಡಿದ್ರಲ್ಲ, ಹಸುನ ಮುಟ್ಟೋದು ಇಲ್ಲಿ ಕೆಚ್ಚಲು ಮಾತ್ರ ಪ್ರತಿದಿನದಲ್ಲಿ. ಅದು ಬಿಟ್ಟರೆ ಅದು ಇನ್ಸಮಿನೇಷನ್ ಮಾಡಿಸ್ಬೇಕು ಅಥವಾ ಹುಷಾರಿಲ್ಲ ಅಂದರೆ ಮಾತ್ರ ಮುಟ್ತೀವಿ. ಸೊ ಬೇರೆ ಟೈಮಲ್ಲಿ ಮುಟ್ಟೋದಿಲ್ಲ. ಸೊ ಈಗ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಶುದ್ಧ ಹಾಲು ಉತ್ಪಾದನಾ ಕ್ರಮಗಳನ್ನ ಪಾಲಿಸ್ತೀವಿ. ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಪ್ರೋಟೋಕಾಲ್ ಏನು, ಬಂದ ತಕ್ಷಣವೇ ಕೆಚ್ಚಲನ್ನ ವಾಶ್ ಮಾಡ್ತೀವಿ. ಸೊ ಈ ರೀತಿ ವಾಟರ್ ಗನ್ಸ್ ಇದೆ, ಕೆಚ್ಚಲು ಮತ್ತು ತೊಟ್ಟುಗಳನ್ನ ವಾಶ್ ಮಾಡ್ತೀವಿ. ವಾಶ್ ಮಾಡಿದಾದ್ಮೇಲೆ ಸೊ ಟೆವಲ್ಸಲ್ಲಿ ಅದನ್ನು ವೈಪ್ ಮಾಡ್ತೀವಿ. ಸೊ 4 ಮೊಲಗಳನ್ನ ಒಂದೊಂದು ಟವಲ್ ತುದಿನಲ್ಲಿ ಈ ರೀತಿ ವೈಪ್ ಮಾಡ್ತೀವಿ. ಸೊ ವೈಪ್ ಮಾಡಿದಾದ್ಮೇಲೆ ಸೊ ಅದಕ್ಕೆ ಟಿ ದ್ರಾವಣನ ಅದ್ತೀವಿ. ಸೊ ಇದು ಪ್ರೀ ಡಿಪ್ ಅಂತೇಳಿ. ಸೊ ಪ್ರೀ ಡಿಪ್ ಹಾಲು ಕರೆಯೋಕ್ಕಿಂತ ಮುಂಚೆ, ಯಾಕೆಂದರೆ ಹಸು ಅಲ್ಲಿ ಮಲಗಿರುತ್ತೆ, ತೊಟ್ಟಿನ ಮೇಲೆ ಯಾವ ಬ್ಯಾಕ್ಟೀರಿಯಾಗಳು ಇರಬಹುದು, ಹಂಗಾಗಿ ಅದನ್ನು ತೆಗಿಬೇಕಲ್ಲ. ಇದು ಡಿಸ್ಇನ್ಫೆಕ್ಟೆಂಟು. 4 ಮೊಲಗಳಿಗೆ ಅದ್ಬಿಟ್ಟು ಒಂದು 30 ಸೆಕೆಂಡಿಂದ 60 ಸೆಕೆಂಡ್ಸ್ವರೆಗೂ ಬಿಡ್ತೀವಿ. ಸೊ ಅದಾದಮೇಲೆ ಸೇಮ್ ಟವಲಲ್ಲಿ ಇನ್ನೊಂದು ಸೈಡ್ ಇರುತ್ತಲ್ಲ, ಆ ಟಿ ದ್ರಾವಣನ ಒರೆಸ್ತೀವಿ, ವೈಪ್ ಮಾಡ್ತೀವಿ. ಸೊ ವೈಪ್ ಮಾಡಿದ್ದಾದಮೇಲೆ ನೆಕ್ಸ್ಟು ನಾವೇನು ಮಾಡಬೇಕು, ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೀವಿ. ಹಾಲು ಚೆನ್ನಾಗಿದೆಯಾ ಇಲ್ವಾ ಚೆಕ್ ಮಾಡ್ಕೋಬೇಕು. ಸೊ ಇದು ಸ್ಟ್ರಿಪ್ ಕಪ್ ಅಂತೇಳಿ 4 ಮೊಲಗಳಲ್ಲಿ ಹಿಂಗೆ ಕರೆದು ನೋಡ್ತೀವಿ, ಹಾಲು ಚೆನ್ನಾಗಿದೆಯಾ. ಕೆಲವೊಂದರಲ್ಲಿ ಮೊಸರು ಬರೋದು, ಕಿವ ಬರೋದು, ಈ ರೀತಿ ಆಗುತ್ತೆ. ಹಂಗಾಗಿದೆ ಅಂದರೆ ಇನ್ಫೆಕ್ಷನ್ ಆಗಿದೆ ಅಂಥ ಟೈಮಲ್ಲಿ ಇದರಲ್ಲಿ ಹಾಲು ಕರೆಯೋದಿಲ್ಲ ನಾವು. ಸೊ ಅದನ್ನು ಸಪ್ರೇಟ್ ಮಾಡಿಕೊಂಡು ಐಸೋಲೇಷನ್ ಯೂನಿಟಿಗೆ ಹೋಗುತ್ತೆ. ಸೊ ಇದಾದ ತಕ್ಷಣ ಏನು ಮಾಡ್ತೀವಿ ನೆಕ್ಸ್ಟ್ ಅಂತಂದರೆ, ಸೊ ಸ್ಟ್ರಿಪ್ಪಿಂಗ್ ಆಗಿ ಹಾಲೆಲ್ಲ ಫಿಟ್ ಆಗಿದೆ ಅಂದ ತಕ್ಷಣವೇ ನೆಕ್ಸ್ಟು ಇದನ್ನು ಮಿಲ್ಕಿಂಗ್ ಮಷಿನ್ನ ಸೊ ಅದಕ್ಕೆ ಹಾಕ್ತೀವಿ. ಒಂದೊಂದು ಮೊಲೆಗೆ ಒಂದೊಂದು ಕಪ್ನ 4 ಮೊಲೆಗೆ ಮಿಲ್ಕಿಂಗ್ ಮಿಷಿನ್ನ ಹಾಕ್ತೀವಿ. ಹಾಲು ಕರಿಯೋಕ್ಕೆ ಶುರು ಆಗುತ್ತೆ. ಸೊ ನೀವು ನೋಡ್ಬೋದು, ಇಲ್ಲಿ ಯಾರೂ ಸಹ ಹಾಲನ್ನು ಮುಟ್ಲಿಲ್ಲ. ಹಾಲು ಕರಿಯೋನು ಸಹ ಹಾಲನ್ನು ಕೈಯಲ್ಲಿ ಟಚ್ ಮಾಡಲೇ ಇಲ್ಲ. ಹಾಲು ಬಂತು ಪೂರ್ತಿ ಈ ಪೈಪ್ಲೈನ್ ಮುಖಾಂತರ ಬರುತ್ತೆ ಹಾಲು. ಸೊ ಬಂದಂಥ ಹಾಲು ಇಲ್ಲಿಗೆ ಬರುತ್ತೆ, ರಿಸೀವರ್ ಟ್ಯಾಂಕಿಗೆ ಬರುತ್ತೆ. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು, ಇಲ್ಲಿ ರಿಸೀವರ್ ಟ್ಯಾಂಕ್ ಇದೆ, ಅಲ್ಲಿಗೆ ಬರುತ್ತೆ. ಸೊ ಅದಾದಮೇಲೆ ಹಸು ಹಾಲು ಕರೆದ ತಕ್ಷಣವೇ ಇಲ್ಲಿ ನೋಡ್ಬೋದು, ಈ ರೋಪ್ ಇದೆಯಲ್ಲ, ಇದು ಬಿಚ್ಕೊಳುತ್ತೆ. ಹಾಲು ಖಾಲಿ ಆದ ತಕ್ಷಣ ಅದೇ ಬಿಚ್ಕೊಂಡು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ರೋಪ್ ಈ ಕಡೆಗೆ. ಸೊ ನೆಕ್ಸ್ಟು ಮತ್ತೆ ಇದೇ ಸೇಮ್ ಟಿ ಡಿಪ್ ದ್ರಾವಣನ ಫುಲ್ ಲೆಂತ್ ಅದ್ತೀವಿ. ಸೊ ಇದೇನಾಗುತ್ತೆ, ಒಂದು ಫಿಲ್ಮ್ ಫಾರ್ಮೇಷನ್ ಆಗುತ್ತೆ ತೊಟ್ಟಿನ ಸುತ್ತ. ಸೊ ಇದು ಅಕಸ್ಮಾತ್ ಹಸು ಹೋಗಿ ಮಲಗಿದ್ರೂ ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗ್ದಲ್ಲ ರೀತಿ ತಡೆಗಟ್ಟುತ್ತೆ. ಮ್ಯಾಸ್ಟೈಟಿಸ್, ಕೆಚ್ಚಲು ಬಾವು ಆಗದಲ್ಲ ರೀತಿ ಈ ದ್ರಾವಣ ತಡೆಗಟ್ಟುತ್ತೆ. ಸೊ ಅದಾದಮೇಲೆ ನಾವು ಇನ್ನೊಂದು ಮಂತ್ರ ಏನಪ್ಪ ಅಂತಂದರೆ, ಕೆಚ್ಚಲು ಬಾವು ಕಂಟ್ರೋಲ್ ಮಾಡೋದಕ್ಕೆ ಒಂದು ಟಿ ಡಿಪ್ ದ್ರಾವಣ ಬಳಸೋದು. ಎರಡನೇದು, ಹಾಲು ಕರೆದು ಅವು ಅಲ್ಲಿಗೆ ಹೋದ್ವು ಅಂತಂದರೆ ಅದ್ರ ಯೂನಿಟಿಗೆ ಹೋದ ತಕ್ಷಣ ಫೀಡ್ ರೆಡಿ ಇರುತ್ತೆ. ಹಸು